ಓಕೆ, ಈ ಮೂವಿ ಬಗ್ಗೆ ಮಾತಾಡ್ತಾ ಕಾಲೇಜ್ 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 ಅಂತ ಒಂದಷ್ಟು ಕತೆಗಳು ಬರುತ್ತೆ. ನಮ್ಮ ಕಾಲೇಜ್ ಡೇಸ್ಗೆ, ನಿಮ್ಮ ಕಾಲೇಜ್ ಡೇಸ್ಗೆ ಬ್ಯಾಕ್ ಹೋಗೋದಾದ್ರೆ, ಕಾಲೇಜ್ ಡೇಸಲ್ಲಿ ನಿಮ್ಮ ಫಸ್ಟ್ ಕ್ರಶ್ ಆಗಿರ್ಬೋದು ಅಥವಾ ಲವ್ ಬ್ರೇಕಪ್ ಅಂತ ನಿಮಗೂ ಇತ್ತ? ನಾಚ್ಕೋಬೇಡಿ ಸರ್, ಹೇಳ್ಬಿಡಿ. ನಾಚ್ಕೊಳ್ಳೋದ್ರಲ್ಲೇ ಏನೋ ಒಂದು ಸ್ವಲ್ಪ ಗೊತ್ತಾಗ್ತಿದೆ ಇದೆ ಅಂತ. ಅಲ್ಲ, ಕಾಲೇಜ್ ಅಲ್ಲ, ನನ್ನ ಪ್ರಕಾರ ಪ್ರತಿಯೊಬ್ಬೊಂದು ಹುಡುಗರಿಗೆ ಒಂದು 8th ಸ್ಟ್ಯಾಂಡರ್ಡ್ ಇಂದ ಹೈಸ್ಕೂಲಿಂದ ಸ್ಟಾರ್ಟ್ ಆಗುತ್ತೆ ಕ್ರಶ್ ಸ್ಕೂಲು. ಅದು ಒಂದು ಸಾಯೋವರೆಗೂ ಹೋಗೋ ಜರ್ನಿ ಅದು. ಓಕೆ, ಕಾಲೇಜಿಂದ ಮತ್ತೆ ಹಿಂದೆ ಇನ್ನೂ ವಾಪಸ್ ಹೋಗೋಣ. ಹೈಸ್ಕೂಲಲ್ಲಿ ನಿಮ್ಮ ಫಸ್ಟ್ ಕ್ರಶ್ ಯಾರು? ಇಲ್ಲ, ಗೊತ್ತಿಲ್ಲ. ಕೆಲವ್ರದೆಲ್ಲ ಹೆಸರುಗಳು ನೆನಪಿರಲ್ಲ. ಈಗ ನೀವು ಕೇಳಿದ್ಮೇಲೆ ನಾನು ಮತ್ತೆ ಮೋಸ್ಟ್ಲಿ ಸಾಯಂಕಾಲ ಅದೇ ಓಡ್ತಾ ಇರೋದು ನನ್ನ ತಲೆಯಲ್ಲಿ. ಅವಳೊಬ್ಳಿದ್ದಲ್ಲ, ಏನಾದ್ಲು, ಎಷ್ಟು ಒಂದು ಕ್ರಶ್ ಅಂದ್ರೆ ಅದೇನೊಂದು ಕ್ಯೂಟ್ ಆಗಿ. ನಮ್ಗೆ ಅವೆಲ್ಲ ಏನಂದ್ರೆ, ನಾನು ಸ್ಕೂಲ್ ಟೈಮಲ್ಲಿ ಓಪನ್ ಆಗಿ ಹೇಳ್ಬೇಕಂದ್ರೆ ಅಂತ ಸ್ಕೋರಿಂಗ್ ಸ್ಟೂಡೆಂಟ್ ಅಲ್ಲ. ಸ್ಕೋರಿಂಗ್ ಸ್ಟೂಡೆಂಟ್ನೇ ಮಾತಾಡ್ಸೋದೆಲ್ಲ ಹುಡುಗಿರು ಹೋಗಿ. ನೀವು ಗಮನಿಸಿದ್ರೆ ಯಾರೋ ಫಸ್ಟ್ ಟೈಮ್ ಬಂದ್ರೆ ಅವ್ನು ಸ್ಟಾರ್ ಅಲ್ಲಿ, ಆಯ್ತಾ, ಅವಾಗ ಅವನ್ನೇ ಮಾತಾಡ್ಸೋರು. ಎಲ್ಲೋ ಅಲ್ಲಿ ಇಲ್ಲಿ ಯಾರೋ ಒಬ್ರು ನಮ್ಮನ್ನ ಕನೆಕ್ಟ್ ಆಗಿ ಮಾತಾಡ್ಸೋರಲ್ಲ, ಅವ್ರು ನಮಗೆ ದೇವತೆಗಳ ತರ ಕಾಣೋರು. ಇವಳು ಎಷ್ಟೊಳ್ಳೆವಳು, ನನಗೆ ಮಾತಾಡಿಸ್ಬಿಟ್ಲು, ನನ್ನ ಅನ್ನೋದು. ಯಾಕಂದ್ರೆ ನಾವೆಲ್ಲ ರಿಜೆಕ್ಟ್ ಬಾಕ್ಸ್ ತರ ಸ್ಕೂಲಲ್ಲಿ ಚೆನ್ನಾಗಿ. ಸೊ ಆತರ ಒಂದಿಬ್ರು 3 ಜನ ನೆನಪಾದ್ರು. ಬಟ್ ಅಷ್ಟೇ ಸ್ಕೂಲ್ ಮೆಮೊರೀಸ್ ಇರೋದು. ಕ್ರಶ್ ಪಾಸಿಂಗ್ ಎಲ್ಲ ಪಾಸಿಂಗ್ ಕ್ರಶ್ಗಳು. ನಮ್ಗೆ ಅವಾಗೆಲ್ಲ ಸಿನಿಮಾದವ್ರ ಮೇಲೆ ಕ್ರಶ್ ಜಾಸ್ತಿ. ರಮ್ಯಾ ಅವ್ರ ಮೇಲೆ ಕ್ರಶ್, ರಾಧಿಕಾ ಪಂಡಿತ್ ಮ್ಯಾಮ್ ಮೇಲೆ ಕ್ರಶ್, ಈ ತರ ಅವ್ರನ್ನೆಲ್ಲ ನೋಡಿ ಕ್ರಶ್ ಫೀಲ್ ಮಾಡ್ತಾ ಇದ್ದೆ. ಓಕೆ, ನಿಮ್ ಕಡೆನೂ ಬರ್ತೀನಿ. ಅದಕ್ಕೂ ಮುಂಚೆ ಕಾಲರ್ ಇದ್ದಾರೆ. ಹಲೋ ಹಲೋ, ಹಾ, ನಿಮ್ಮ ಹೆಸರು? ರಾಧಿಕಾ ಅಂತ. ರಾಧಿಕಾ ಅವರೇ, ಯಾವ ಊರಿಂದ ಕಾಲ್ ಮಾಡಿರೋದು? ಬೆಂಗಳೂರೇ ಮೇಡಮ್. ಬೆಂಗಳೂರೇ. ಓಕೆ, ಈ ಔಟ್ ಆಫ್ ಸಿಲೆಬಸ್ ಮೂವಿ ಟ್ರೈಲರ್ ನೋಡಿದ್ರಾ? ಹಾ ಮೇಡಮ್, ಟ್ರೈಲರು ನೋಡಿದೆ. ಓಕೆ, ಇದೇ ಮೂವಿಯ ಹೀರೋ, ಹೀರೋಯಿನ್ ಅಂಡ್ ಪ್ರೊಡ್ಯೂಸರ್ ಕೂಡ ಇದ್ದಾರೆ, ಮಾತಾಡಿ. ಓಕೆ, ಪ್ರದೀಪ್ ಸರ್. ಹಾಯ್ ಸರ್. ಹಾಯ್ ಹಾಯ್. ಸರ್, ನಾನು ನಿಮ್ ಸ್ಟೂಡೆಂಟು. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಕೇಳಿಸ್ತಿದ್ಯಾ ಸರ್? ಪ್ರದೀಪ್ ಸರ್. ಪ್ರದೀಪ್ ಸರ್ಪ್ಪ, ಕೇಳಿಸ್ತಾ ಇದೆ, ಮಾತಾಡಿ. ಕೇಳಿಸ್ತಾ ಇದೆ, ಮಾತಾಡಿ. ಪ್ರದೀಪ್ ಸರ್, ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು. ನೀವೊಂದ್ಸಲ ನಮಗೆ ಗೆಸ್ಟ್ ಲೆಕ್ಚರರ್ ಆಗಿ ಟೀಚ್ ಮಾಡಿದ್ರಿ ಸರ್ ನಮ್ಮ ಕಾಲೇಜಲ್ಲಿ. ಹೌದಾ? ಯಾವಾಗ? ಎಷ್ಟು ವರ್ಷ ಆಯ್ತು? ಒಂದು 2-3 ಇಯರ್ಸ್ ಆಯ್ತು ಸರ್. 3 ಇಯರ್ಸ್. ಓಕೆ. ಅಂಡ್ ಅವಾಗಿಂದನೂ ನೀವು ನಿಮ್ಮ ಟೀಚಿಂಗ್ ಅಂದ್ರೆ ಇಷ್ಟ ಸರ್ ನಮ್ಗೆ. ಅಂಡ್ ಈಗ ನೀವು ಸಿನಿಮಾ ಈಗ ಅದು ಟೀಚಿಂಗ್ ಚೆನ್ನಾಗಿ ಮಾಡ್ತಾರ ಇಲ್ವಾ ಅಂತ ನಿಮ್ಗೆ ಜಾಬ್ ಸಿಕ್ಕಿದ್ಯಾ ಇವಾಗ? ಹಾ ಸರ್, ಸಿಕ್ಕಿದೆ. ಹಂಗಾರೆ ಟೀಚಿಂಗ್ ಚೆನ್ನಾಗಿ ಮಾಡಿ. ಐಟಿ ವರ್ಕ್ ಮಾಡ್ತಿದ್ದೀನಿ ಸರ್ ನಾನೀಗ. ಓಕೆ. ಸೊ ಅವಾಗ ಟೀಚಿಂಗ್ ಚೆನ್ನಾಗಿತ್ತು. ಈಗ ನೀವು ಮಾಡ್ತಿರೋ ಸಿನಿಮಾನು ಕೂಡ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮೂವಿ ನೋಡ್ಬೇಕು ಅಂತ ಕಾಯ್ತಾ ಇದೀವಿ. ಓಕೆ. ಸೊ ನೋಡಿ, ಯಾವ ಸಾಂಗ್ ಇಷ್ಟ ಸಿನಿಮಾ ಆಯ್ತು ಮಾಡ್ಬೇಕು ಅಂತ ಅನ್ಸಿದ್ದು? ಸಾರಿ, ಸಿನಿಮಾ ಮಾಡ್ಬೇಕು ಅಂತ ಅನ್ಸಿದ್ದು ಯಾಕೆ ಸರ್? ನನಗೆ ಆಕ್ಚುಲಿ ಸಿನಿಮಾ ಮಾಡಬೇಕು ಅನ್ಸಿದ್ದೆ ನಿಮ್ನೆಲ್ಲ ನೋಡಿ 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 ಏನು ಸಿಲೆಬಸ್ ಅಲ್ಲಿ ಇಲ್ದೇ ಇರೋದು ಏನು ಹೇಳ್ಬೇಕು ಸಿನಿಮಾಲಿ ಅಂತ ಬಂದಿದ್ದ ಥಾಟೆ. ಈ ಥರ ಎಲ್ಲ ನಿಮ್ಮೆಲ್ಲ ತುಂಬ ಜನ ಸ್ಟೂಡೆಂಟ್ಸ್ನ ಭೇಟಿ ಆಗಿದ್ರಿಂದ ಸೊ ಆ ಥಾಟ್ನ ನಾನು ಪೇಪರ್ ಮೇಲೆ ತಂದು ಪೇಪರಿಂದ ಇವಾಗ ತೆರೆ ಮೇಲೆ ತಂದಿದ್ದೀನಿ. ಟೈಟಲ್ ಇಂದಾನೆ ತುಂಬಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ ಸರ್. ಸೊ ಮೂವಿಗೆ ಕಾಯ್ತಾ ಇದೀವಿ ನಾವು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ನೋಡಿ, ಫ್ರೈಡೇನೇ ಹೋಗಿ ನೋಡಿ. ಯಾಕೆ ಫ್ರೈಡೆ ಅಂತ ನಿಮ್ಗೆ ಗೊತ್ತಿರುತ್ತೆ ಎಲ್ಲ, ಯಾಕಂದ್ರೆ ಇವಾಗೆಲ್ಲ ನಮ್ದು ಯಾವುದೋ ಒಂದು ಇವಾಗ ಯಾವ ಸಾಂಗ್ ಇಷ್ಟ ಆಯ್ತು ನಿಮಗೆ? ನನಗೆ ವಿಜಯ್ ಪ್ರಕಾಶ್ ಸರ್ ಹಾಡಿರೋ ಸಾಂಗ್ ತುಂಬಾ ಇಷ್ಟ ಆಯ್ತು. ನಿಮಗೆ ಲವ್ ಫೇಲ್ಯೂರ್ ಆಗಿದೆಯಾ? ಅದೆಲ್ಲ ಹೇಳಕ್ ಇಷ್ಟ ಇಲ್ಲ ಸರ್. ಓಕೆ, ರಾಧಿಕಾ ಅವರೇ, ಹೀರೋಯಿನ್ ಕೂಡ ಇದ್ದಾರೆ ಅಂಡ್ ಪ್ರೊಡ್ಯೂಸರ್ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸಲ್ವಾ? ಡೆಫಿನೆಟ್ಲಿ ಮಾತಾಡ್ತೀನಿ. ಹೃತಿಕಾ ಅವರೇ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ 2 ತರ ಶೇಡ್ ಅಲ್ಲೂ ಚೆನ್ನಾಗಿ ಕಾಣಿಸಿದ್ದೀರಾ. ಅಂದ್ರೆ ಕ್ಯೂಟ್ ಬಬ್ಲಿ ಕಾಲೇಜ್ ಗರ್ಲ್ ಆಗು ಚೆನ್ನಾಗಿ ಕಾಣಿಸಿದ್ದೀರಾ. ಆಮೇಲೆ ಸ್ಯಾರಿನಲ್ಲಿ ಮೆಚೋರ್ಡ್ ಲುಕ್ ಅಲ್ಲೂ ಚೆನ್ನಾಗಿ ಕಾಣಿಸಿದ್ದೀರಾ. ಸೊ ನಿಮ್ ಆಕ್ಟಿಂಗ್ ಹೇಗಿದೆ ಅಂತ ನೋಡಕ್ ವೇಟ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಧಿಕಾ ಅವರೇ. ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಅಂಡ್ ಅಕ್ಕಪಕ್ಕ ಮನೆಯವ್ರೆ ಎಲ್ಲರನ್ನೂ ಕರ್ಕೊಂಡೋಗಿ ಮೂವಿನ ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ನೋಡಿ, ರಾಧಿಕಾ ಅವ್ರಿಗೂ ಕೂಡ ಇಷ್ಟ ಆಗಿದೆ. ಇವಾಗ ನಿಮ್ಮ ಕಾಲೇಜ್ ಸ್ಟೋರಿ ಕೇಳಾಯ್ತು. ಇವಾಗ ನಮ್ಮ ಇವ್ರ ಹತ್ರನೇ ಹೋಗೋಣ, ನಿರ್ಮಾಪಕರು. ಹೌದು, ನಿಮ್ಮ ಕಾಲೇಜ್ ಇವಾಗ ಅಂದ್ರೆ ಇವಾಗಿನ ಕಾಲೇಜ್ ಟೈಮ್ಗೂ ಅವಾಗಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವಾ? ಆಗ ನೀವು ಓದಿದ ಕಾಲೇಜ್ಗೂ ಅಂಡ್ ಇವಾಗಿರೋದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಆಗ ಇಷ್ಟೆಲ್ಲ ಎಕ್ಸ್ಪೋಜರ್ಸ್ ಆಗಲಿ ಆ ಥರ ಏನಿರಲಿಲ್ಲ ಆಗಲೆಲ್ಲ. ನಾವು ಓದಿದ್ದೆಲ್ಲ ಗರ್ಲ್ಸ್ ಕಾಲೇಜು. ಸೊ ಅದಕ್ಕೆಲ್ಲ ಕೋಯೆಡ್ ಇದು ಅಷ್ಟು ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ನಮಗೆ. ಅದಕ್ಕೆ
ಬೇರೆ ಇಂಟರ್ ಸ್ಕೂಲ್ ಇಂಟರ್ ಕಾಂಪಿಟೇಷನ್ಸ್ ಆ ಥರ ಹೋದಾಗ ಹುಡುಗರ ಜೊತೆ ಮಾತಾಡಿದ್ದು ಅದೆಲ್ಲ ಉಂಟು, ಅದೆಲ್ಲ ಮಾತಾಡ್ತಿದ್ರಿ. ಸೊ ಆಗ ಆ ಮೆಚುರಿಟಿ ಇರ್ಲಿಲ್ಲ. ಏಯ್ತ್ ನೈನ್ತ್ ಈಗೆಲ್ಲ ಕ್ರಶ್ ಅಂತ ಹೇಳ್ತಾರಲ್ಲ, ಅದು ಏಯ್ತ್ ನೈನ್ತ್ ಅಲ್ಲೆಲ್ಲ ಆತರ ಕ್ರಶ್ ಆತರ ಮೆಚುರಿಟಿ ಇರ್ಲಿಲ್ಲ ನಮ್ಗಳಿಗೆ. ಮೆಚುರಿಟಿ ಕ್ರಶ್ ಏನಿದ್ರು ಫಿಲ್ಮ್ ಆಕ್ಟರ್ಸ್. ಈಸ್ ಮೈ ಫೇವ್ರೆಟ್, ಈಸ್ ಮೈ ಫೇವ್ರೆಟ್, ಶೀಸ್ ಮೈ ಫೇವ್ರೆಟ್ ಹೀರೋಯಿನ್ ಅಷ್ಟೇ. ಓಕೆ, ಸೂಪರ್. ಇವಾಗ ನಿಮ್ ಕಡೆ ಬಂದ್ರೆ ಎಕ್ಸಾಮ್ ಅಂತ ಬಂದಾಗ ಯಾವತ್ತಾದ್ರೂ ಔಟ್ ಆಫ್ ಸಿಲೆಬಸ್ ಅಲ್ಲಿ ಇರೋದು ಬರೀತಿದ್ರ ಅಥವಾ ಸಿಲೆಬಸ್ ಅಲ್ಲಿ ಇರೋದೇ ಡಿಟ್ಟೋ ಕಾಪಿ ಮಾಡ್ತಿದ್ರ? ನಾನು ಕ್ವೆಶ್ಚನ್ ಅಲ್ಲಿ ಏನಿತ್ತು ಅದನ್ನೇ ನಾವು ಕಾಪಿ ಮಾಡಿ ದಟ್ಸ್ ಇಟ್ ಅಂತ ಬರೀತೀವಿ ಅಷ್ಟೇ. ಹೌದಾ? ಇಲ್ಲ ಓಕೆ, ಸಿಂಪ್ಲಿ ಹೇಳಿದೆ. ಬಟ್ ಕ್ವೆಶ್ಚನ್ ಏನಿದೆಯೋ ಹಾಫ್ ಆಫ್ ದ ಕ್ವೆಶ್ಚನ್ ಅದು ಹಂಗೆ ಬರೆದು ಆನ್ಸರ್ ಮಾತ್ರ ಒನ್ ಲೈನ್ ಅಲ್ಲಿ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಫುಲ್ ಸ್ಟಾಪ್ ಇಡ್ತೀನಿ ಅಷ್ಟೇ. ಔಟ್ ಆಫ್ ಸಿಲೆಬಸ್ ಇದು ಅಂತಾರೆ. ಔಟ್ ಆಫ್ ಅದು ಎಷ್ಟು ಬರೀತೀವಿ ಅಷ್ಟು ಮಾರ್ಕ್ಸ್ ಕೊಡ್ತಿದ್ರಲ್ಲ. ಈ ಟೆಲ್ ಮಿ ಪಾರ್ಟ್ಸ್ ಆಫ್ ದ ಫೇಸ್ ಅಂದ್ರೆ ದ ಪಾರ್ಟ್ಸ್ ಆಫ್ ದ ಫೇಸ್ ಆರ್ ಆಸ್ ಫಾಲೋಸ್, ದೇ ಆರ್ ಅಂತ ಅರ್ಧ ಮಾರ್ಕನ ಕೊಡು ಅಂತ. ಒಟ್ಟಲ್ಲಿ ಲೈನ್ಗಳು ಲೈನ್ ಬೈ ಲೈನ್ ಮಾಡಿ ಪೇಜ್ ಫಿಲ್ ಮಾಡೋದು. ಸೂಪರ್, ಎಲ್ಲರ ಲೈಫಲ್ಲೂ ಇದಾಗಿರುತ್ತೆ. ಓಕೆ, ಇವಾಗ ಜನ ನೋಡೋರು ಆಡಿಯನ್ಸ್ ಹೆಂಗಿರ್ತಾರೆ ಅಂತಂದ್ರೆ, ಇವಾಗ ಒಂದ್ ಮೂವಿ ಅಂತಂದ್ರೆ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸು, ಒಂದ್ ಕತೆ ಅಂಡ್ ಅಲ್ಲಿ ಕಲರ್ಫುಲ್ ಆಗಿರೋದು, ಒಟ್ನಲ್ಲಿ ಎಲ್ಲದನ್ನು ಕೂಡ ನೋಡ್ತಾರೆ. ಅಂಡ್ ಅದಕ್ಕಿಂತ ಮೇನ್ ಆಗಿ ಮೂವಿ ನೋಡಿ ಬಂದು ಅವರ ರಿವ್ಯೂ ನೋಡ್ತಾರೆ ಅಲ್ವಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದೆಷ್ಟು ಸರಿ ಅಥವಾ ತಪ್ಪು ಅಂತ ಹೇಗೆ ಹೇಳ್ತೀರಾ ನೀವು? ರಿವ್ಯೂ ಕೆಲವು ಸಲ ನೀವು ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಾ, ನಿಮ್ಗೆ ಯಾವ್ದು ಬಟ್ಟೆ ಇಷ್ಟ ಆಗಲ್ಲ, ಬಟ್ ಅವನ್ನೆಲ್ಲ ಬಟ್ಟೆ ಮಾರ್ತಾನೆ. ಹೌದು. ನೀವೇ ಒಂದಿನ ಒಂದು ಸಿನಿಮಾ ನೋಡ್ರೆ ಏನ್ ಅನ್ಸುತ್ತೆ, ನೆಕ್ಸ್ಟ್ ದಿನ ನೋಡಿದಾಗ ಬೇರೆನೇ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ನಾವೊಂದು ಕ್ಲೋಸ್ ಗ್ರೂಪ್ ಶೋ ಮಾಡಬೇಕಾದ್ರೆ ಒಂದು ಟೆಕ್ನಿಕಲ್ ನಾವು ಟೆಸ್ಟ್ ಮಾಡ್ತಾ ಇರ್ತೀವಿ, ನಾವು ಚೇಂಜಸ್ ಮಾಡಿದಾಗೆಲ್ಲ ಸೆಕೆಂಡ್ ಹಾಫ್ ಅಪ್ಲೋಡ್ ಆಗೋದು ಲೇಟ್ ಆಯಿತು, 1 hour ಆಗೋಯ್ತು. ನಾನು ಎಡಿಟರ್ ಮಾತಾಡ್ಕೊಂಡ್ವಿ, ಸೆಕೆಂಡ್ ಹಾಫ್ ಸ್ಲೋ ಅಂತಾರೆ ಸರ್ ಅಂತ. ಯಾಕಂದ್ರೆ 1 hour ಕಾಯಿಸ್ಬಿಟ್ಟೆ ನಾನು. ಸೊ ನಿಮ್ಗೊಂದು ಚಿಕ್ಕ ಟೆನ್ಷನ್ನು ಅಥವಾ ಒಂದು ಚಿಕ್ಕ ಇದು ಮ್ಯಾಟ್ರ್ ಆಗುತ್ತೆ. ಯಾವತ್ತು ರಿವ್ಯೂ ಅನ್ನೋದು ಇಟ್ಸ್ ಅನ್ ಒಪಿನಿಯನ್. ಸೊ ನಾವು ಆ ರಿವ್ಯೂರ್ಸ್ನು ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ಓಕೆ, ಒಪಿನಿಯನ್ ಕೊಟ್ಟರು, ಒಂದು ಸಿನಿಮಾದಲ್ಲಿ ಒಂದು 5 ರಿಂದ 10 ಕಡೆ ವಾವ್ ಅನ್ಸ್ಬೇಕು ಅಂತ ಇದೆ. ಇಲ್ಲಿ ನಾನು ಪ್ರತಿ ಸೀನಲ್ಲೂ ವಾವ್ ಅನ್ಸಕ್ಕೆ ಏನೋ ಒಂದು ಪ್ರಯತ್ನ ಪಟ್ಟಿದ್ದೀನಿ. ವಿಜುವಲಿ ಗ್ರ್ಯಾಂಡ್ಯೂರ್ ಆ ಥರ ಫೈಟ್ ಆಕ್ಷನ್ ಇಲ್ಲ ಅಂದ್ರೂ ಕಂಟೆಂಟ್ ವೈಸು, ಡೈಲಾಗ್ ವೈಸು, ಕಾಮಿಡಿ ವೈಸು ಏನೋ ಒಂದು ವಾವ್ ಅನ್ಸ್ಬೇಕು, ಬೋರ್ ಮಾಡಿಸ್ಬಾರ್ದು ಅನ್ನೋದೊಂದು ಪ್ರೈಮ್ ಇಂಟೆನ್ಷನ್ ಇಟ್ಕೊಂಡು ನಾವು ಸಿನಿಮಾ ಎಡಿಟಿಂಗ್ ಮಾಡಿದ್ದು. ಸೊ ಅದು ನಮಗೆ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ರಿವ್ಯೂವರ್ಸು ನಾನು ಇವಾಗ ಕೆಲವ್ರನ್ನ ಮಾತಾಡಿಸಿದ್ದೆ. ರೀಸೆಂಟಾಗಿ ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ಪ್ರವೀಣ್ ಏಕಾಂತ ಅಂತ ಅವರು ಒಂದು ಟ್ರೈಲರ್ ರಿವ್ಯೂ ಮಾಡಿ ಹಾಕಿದ್ರು. ಬನ್ನಿ ಬ್ರದರ್ ಮೂವಿ ನೋಡಿ ಅಂತ ಮೂವಿನೂ ತೋರಿಸಿದೆ. ಒಂದು ಬ್ಲಾಕ್ ಬಸ್ಟರ್ 2024 ಅಲ್ಲಿ ಇದು ಎಲ್ಲ ರೆಕಾರ್ಡ್ಸ್ನ ಬ್ರೇಕ್ ಮಾಡುತ್ತೆ ಅಂತ. ಯಾಕಂದ್ರೆ ಒಂದು ಸೀನಿಯರ್ ಜರ್ನಲಿಸ್ಟ್ ಆಗೋರು ಆ ಥರ ವಿಡಿಯೋ ಮಾಡಲ್ಲ, ಅವಶ್ಯಕತೆ ಇಲ್ಲ. ಆಮೇಲೆ ಅವ್ರಿಗೆ ಪದಗಳ ಬಳಕೆ ಚೆನ್ನಾಗಿ ಗೊತ್ತಿರುತ್ತೆ, ಹೆಂಗ್ ಬೇಕಾನೆ ಹೇಳ್ಬೋದಾಗಿತ್ತು. ಇವ್ರಿಗೆ ಹೊಸಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬೋದಾಯ್ತು. ರೀಸೆಂಟಾಗಿ ಕಿಚ್ಚ ಸುದೀಪ್ ಸರ್ ಇವರು ಈ ಥರ ಮೆನ್ಷನ್ ಮಾಡಿದಾಗ ಅವರು ಅಷ್ಟೇ ಒಂದು ಡಿಫ್ರೆಂಟ್ ಆಗಿ ಟ್ರೇಲರ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಬೆಳಿಬೇಕು, ಅವಾಗಲೇ ಚಿತ್ರರಂಗ ಉಳಿಯೋದು ಅಂತ ಒಂದು ಹೇಳಿದ್ದಾರೆ. ಅದು ಪತ್ರಿಕೆಯಲ್ಲೂ ಬಂದಿದೆ ಇವತ್ತು. ಇಂಥ ವಿಚಾರಗಳೆಲ್ಲ ನೋಡಿದಾಗ ಇವ್ರು ಹೇಳಿದ್ದದೆ ತುಂಬ ಫ್ರೆಶ್ ಆಗಿದೆ. ಏನಂದರೆ ಯಾವತ್ತು ಸ್ಟಾರ್ಸ್ಗೆ, ಸ್ಟಾರ್ ಡೈರೆಕ್ಟರ್ಸ್ಗೆ, ಸ್ಟಾರ್ ಬ್ಯಾನರ್ಸ್ಗೆ ಓಪನಿಂಗ್ ಸಿಗುತ್ತೆ, ಬಟ್ ಕ್ಲೋಸಿಂಗ್ ಯಾವಾಗಲೂ ಪಬ್ಲಿಕ್ಗೆ ಕೊಡೋದು. ಸೊ ನಿಮ್ಮ ಪಬ್ಲಿಕ್ ಮ್ಯೂಸಿಕಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ನಮ್ಮನ್ನ ನಂಬಿ ಬಂದು ಸಿನಿಮಾ ನೋಡಿ. ಪಬ್ಲಿಕ್ ಮ್ಯೂಸಿಕ್ ಇಂದ ಹೋಗ್ತಾರ ಪಬ್ಲಿಕ್ಗೆ, ನೀವು ನಮ್ಮ ಸಿನಿಮಾ ಕ್ಲೋಸಿಂಗ್ ಕೊಡಿ. ನನಗೊಂದು ಡೌಟ್ ಬಂತು, ಏನಪ್ಪಾ ಅಂತಂದ್ರೆ ಎಲ್ಲ ಸಖತ್ತಾಗಿದೆ, ಬಟ್ ಫುಲ್ ಸಾಂಗ್ ಅಲ್ಲಿ ಒಂದೇ ಕಾಸ್ಟ್ಯೂಮ್ ಅಲ್ಲಿ ಇರ್ತೀರಾ. ಅಂಡ್ ಅದಕ್ಕೆ ಏನಾದ್ರು ಒಂದು ಅದ್ರ ಹಿಂದೆ ಕತೆ ಇದೆಯಾ ಅಥವಾ ಏನ್ ರೀಸನ್? ಅದು ಕಥೆಯಲ್ಲಿ ಒಂದು ಇವೆಂಟ್ ನಡೆಯುತ್ತೆ. ಆ ಇವೆಂಟ್ ಒಂದಿನದಲ್ಲಿ ನಡೆಯುತ್ತೆ. ಸೊ ಕತೆಗೋಸ್ಕರ ನಾನು ಅದೇ ಹೇಳ್ದಂಗೆ ನಮ್ ತುಂಬಾ ರಿಯಲಿಸ್ಟಿಕ್ ಸಿನಿಮಾ. ಒಂದು ಸಿನಿಮಾಟಿಕ್ ಲಿಬರ್ಟಿ ತಗೊಂಡು ಕಾಸ್ಟ್ಯೂಮ್ ಚೇಂಜ್ ಮಾಡೋ ಆ ಥರ ಫಾರ್ಮ್ಯಾಟ್ ಬದಲು ರಿಯಲ್ ಆಗಿ ಒಂದು ಫೀಲ್ ಆಗಬೇಕು. ಓಕೆ, ಈ ಥರ ಹೋಗಿದ್ವಿ, ಕಾಸ್ಟ್ಯೂಮ್ ಅಲ್ಲಿ ಒಂದಿನ ಸ್ಪೆಂಡ್ ಮಾಡಿದ್ವಿ. ಸೊ ಕೆಲವು ಸಲ ಹುಡುಗರಿಗೊಂದು ಪ್ರಾಬ್ಲಮ್ ಇರುತ್ತೆ, ನನ್ನ ಹತ್ರ 30 ಫೋಟೋ ಇದೆ ಬಟ್ ಹಾಕೋದು ಒಂದೇ, ಯಾಕಂದ್ರೆ ಅದೇ ಕಾಸ್ಟ್ಯೂಮ್ ರಿಪೀಟ್ ಆಗುತ್ತೆ ಅಂತ ಚೂಸ್ ಮಾಡ್ತಾ ಇರ್ತಾರೆ. ಹುಡುಗರಿಗೆ ಮಾತ್ರ ಅಲ್ಲ, ಇವನ್ ಹುಡುಗರಿಗೂ ಕೂಡ. ಅಲ್ಲ, ಅದೇ ಹುಡುಗರು ಅಂದ್ರೆ ಐ ಮೆಂಟ್ ಯೂತ್ಸ್. ಸೊ ಇವಾಗ ಇಲ್ಲಿ ಜೆಂಡರ್ಗೆ ಏನು ಡಿಫ್ರೆನ್ಸ್ ಇಲ್ಲ. ನಾನು ನೋಡಿರೋ ಯೂತ್ಸ್ ಇವತ್ತಿಗೆ ಯಾರು ಹುಡುಗ ಯಾರು ಹುಡುಗಿ ಏನೂ ಮ್ಯಾಟರ್ ಆಗಲ್ಲ, ಎಲ್ಲರೂ ಈಕ್ವಲ್. ಸೊ ಆ ಕಥೆಯಲ್ಲಿ ಒಂದೇ ದಿನದಲ್ಲಿ ನಡೆಯೋ ಇವೆಂಟ್ ಅದು ಗಾರ್ಡನ್ ಸಿಟಿ ಯೂನಿವರ್ಸಿಟಿಲಿ ಶೂಟ್ ಮಾಡಿದ್ದು, KR-ಪುರಂ. ಅಲ್ಲಿ ಅದಕ್ಕೆ ಒಂದೇ ಕಾಸ್ಟ್ಯೂಮು ಕ್ಯಾರಿ ಆಗಿದೆ. ಅದು ಆ ಕಾಸ್ಟ್ಯೂಮ್ದೇ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಇದೆ, ರಿತಿಕಾ ಹೇಳ್ತಾಳೆ ಅದೇ ಕಾಸ್ಟ್ಯೂಮ್ ನಾವು ಹುಡುಕಿ ಅಯ್ಯೋ ಎಷ್ಟಂತ ನಾವು ಫುಲ್ ಎಲ್ಲಾ ಕಡೆನೂ ನೋಡಿದೀವಿ, ಬಟ್ ಅದು ಸಿಗ್ಲೇ ಇಲ್ಲ ಆ ತರ ಒಂದು ಕ್ಯಾಚಿ ಆಗಿರೋ ಒಂದು ಕಾಸ್ಟ್ಯೂಮ್. ಸೊ ಆಮೇಲೆ ನಾವು ಒಂದ್ ಕಡೆ ಹೋದ್ವಿ, ವಿ ಆಲ್ಮೋಸ್ಟ್ ಲುಕ್ ಫಾರ್ ಆಲ್ಮೋಸ್ಟ್ ಒಂದು 100-200 ಕಾಸ್ಟ್ಯೂಮ್ಸ್ ಇರುತ್ತಲ್ಲ ಫಾರ್ ದಟ್ ಆ ಒಂದು ಸೀಕ್ವೆನ್ಸ್ಗೋಸ್ಕರ. ಸೊ ಆಮೇಲೆ ಇಲ್ಲ ಆಯ್ತು ಹೊರಡೋಣ ಅಂತ ಇದ್ವಿ, ಬಟ್
ಒಂದೇ ಒಂದು ಟಾಪ್ ಮಾತ್ರ ನನಗೆ ತುಂಬಾ ಇಡ್ಸಿದ್ದು. ಸೊ ಐ ವಾಸ್ ಲೈಕ್ ಆಯ್ತು ಇದು ಲಾಸ್ಟ್ ಕಾಸ್ಟ್ಯೂಮ್ ಟ್ರೈ ಮಾಡೋಣ, ಆಲ್ಮೋಸ್ಟ್ ಟೈಮ್ ಬೇರೆ ಆಯ್ತು. ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಆ ಟಾಪ್ ಒಂದು ಟ್ರೈ ಮಾಡಿದ್ವಿ. ಅಂಡ್ ಆ ಟ್ರೈ ಮಾಡಾದ್ಮೇಲೆ ದೇವರ್ ಲೈಕ್ ಪ್ರದೀಪ್ ಸರ್ ಹೇಳಿದ್ರು, ಇಲ್ಲ ಈ ಟಾಪ್ ಚೆನ್ನಾಗಿದೆ, ಐ ಥಿಂಕ್ ದಿಸ್ ವಿಲ್ ವರ್ಕ್ಔಟ್. ನನಗೊಂದು ಐ ಹ್ಯಾಡ್ ಸಮ್ ಡೌಟ್ಸ್ ಬಿಕಾಸ್ ಆ ಕಾಲೇಜ್ ಅಲ್ವಾ, ಕಾಲೇಜಲ್ಲಿ ಈ ತರ ಟಾಪ್ ಎಲ್ಲ ಹಾಕೋತಾರ. ಅವರು ಇಲ್ಲ, ಇಟ್ಸ್ ಗಾರ್ಡನ್ ಯೂನಿವರ್ಸಿಟಿ, ಇಟ್ಸ್ ತುಂಬಾ ಒಂದು ಒಳ್ಳೆ ಕಾಲೇಜು, ಅಲ್ಲಿ ಇನ್ನ ನಿಮ್ಗಿಂತ ಇನ್ನ ತುಂಬಾ ಚೆನ್ನಾಗಿ ಹಾಕೋತಾರೆ, ನೀವು ಟ್ರೈ ಮಾಡಿ. ಯಾಕಂದ್ರೆ ಕಾಲೇಜ್ ಫೆಸ್ಟ್ ಅದು, ಕಾಲೇಜ್ ಫೆಸ್ಟ್ ಇದ್ದಾಗ ಪ್ರತಿ ಕಾಲೇಜಲ್ಲೂ ರೆಸ್ಟ್ರಿಕ್ಷನ್ಸ್ ಏನಿರಲ್ಲ, ರೆಗ್ಯುಲರ್ ಆಗಿ ಇರುತ್ತೆ, ಎವ್ರಿ ಡೇ ಅಕಾಡೆಮಿಕ್ಸ್ ಎಲ್ಲ ನಡಿಬೇಕಾದ್ರೆ ಇರುತ್ತೆ. ಫೆಸ್ಟಿಗೆ ಏನಾದ್ರೆ ಹೊರಗಡೆ ಅವರು ಬರ್ತಾರೆ, ಅವಾಗ ಅದೊಂದು ಲಿಬರ್ಟಿ ಇರುತ್ತೆ. ಸೊ ಅವತ್ತು ಹಂಗೆ ಇತ್ತು ಅಟ್ಮಾಸ್ಫಿಯರ್ ಅಲ್ಲಿ ಹಂಗೆ ಇತ್ತು. ಅಂಡ್ ದೆನ್ ಒನ್ಸ್ ವಿ ಟ್ರೈಡ್ ಇಟ್, ಆಮೇಲೆ ಪ್ರದೀಪ್ ಅವರು ಅವ್ರ ಗ್ರೂಪ್ ಅಲ್ಲಿ ಹಿ ಹ್ಯಾಡ್ ಅ ಲಾಟ್ ಆಫ್ ಫ್ರೆಂಡ್ಸ್ ಅಲ್ವಾ, ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಈ ಕಾಲೇಜ್ ಒಂದು ಡಿಸೈನ್ ಕಾಲೇಜ್ ಇದೆ, ಸೊ ಆ ಗ್ರೂಪ್ ಅಲ್ಲಿ ಹಾಕಿ ಇದು ಚೆನ್ನಾಗಿದೆ ಅಂತ ಕೇಳಿದ್ರು. ದೇವರ್ ಲೈಕ್ ಚೆನ್ನಾಗಿದೆ. ಅವರು ಡಿಸೈನರ್ಸು ಇದನ್ನೇ ಸಜೆಸ್ಟ್ ಮಾಡಿದ್ರು, ಲೈಕ್ ಇದು ಅವರು ಕೆಲವೊಂದು ಕಾಸ್ಟ್ಯೂಮ್ಸ್ ಕಳಿಸಿದ್ರು, ಬಟ್ ಅವರು ವೋಟ್ ಮಾಡಿ ಈ ಕಾಸ್ಟ್ಯೂಮ್ ಚೆನ್ನಾಗಿದೆ, ಇದನ್ನೇ ಯೂಸ್ ಮಾಡಿ, ಇದು ತುಂಬಾ ಟ್ರೆಂಡಿ ಆಗಿದೆ ಇದು ಕಾಸ್ಟ್ಯೂಮ್ ಒಂದು ಡಿಫ್ರೆಂಟ್ ಆಗಿ. ಸೊ ಆಮೇಲೆ ಆ ಕಾಸ್ಟ್ಯೂಮ್ ನಾನು ಟ್ರೈ ಮಾಡಿದ್ದೆ, ಇಟ್ ವಾಸ್ ಗುಡ್. ಒನ್ಸ್ ಆ ಸಾಂಗ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಟ್ಸ್ ಲೈಕ್ ರಿಯಲಿ ಕ್ಯಾಚಿ ಆಗಿದೆ ಪ್ಲಸ್ ಟ್ರೆಂಡಿ ಆಗಿದೆ. ಸೊ ಐ ಥಿಂಕ್ ಆಫ್ಟರ್ ಸೋ ಮಚ್ ವರ್ಕ್ ಆ ಒಂದು ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿದ್ವಿ. ಸೂಪರ್, ಒಟ್ಟಿನಲ್ಲಿ ಸಖತ್ತಾಗಂತೂ ಇದೆ. ಇವಾಗ ನಮ್ಮ ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಹಾ, ನಿಮ್ಮ ಹೆಸರು? ಕೀರ್ತಿ ಅಂತ. ಕೀರ್ತಿ, ಯಾವೂರು? ಬೆಂಗಳೂರೇ. ಬೆಂಗಳೂರೇ. ಓಕೆ, ಈ ಔಟ್ ಆಫ್ ಸಿಲೆಬಸ್ ಚಿತ್ರದ ಟ್ರೈಲರು ಸಾಂಗ್ಸ್ ಎಲ್ಲ ನೋಡಿದ್ರಾ? ಎಲ್ಲ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಓಕೆ, ಈ ಚಿತ್ರದ ಪ್ರೊಡ್ಯೂಸರ್ ಇಲ್ಲೇ ಇದ್ದಾರೆ, ವಿಜಯಕಲಾ ಮ್ಯಾಮ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ. ಅಂಡ್ ಹೀರೋ ಹೀರೋಯಿನ್ ಕೂಡ ಇದ್ದಾರೆ. ಓಕೆ ಓಕೆ, ಕೇಳಿಸ್ತಿದೆ, ಮಾತಾಡಿ. ಹಾ, ಹಲೋ. ಪ್ರೊಡ್ಯೂಸರ್, ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಥ್ಯಾಂಕ್ ಯು ಫಸ್ಟ್ ಪ್ರೊಡಕ್ಷನ್ ಅನ್ಸುತ್ತೆ. ಥ್ಯಾಂಕ್ ಯು. ಏನಕ್ಕೆ ಅನ್ಸ್ತು ನಿಮ್ಗೆ ಈ ಮೂವಿ ಪ್ರೊಡ್ಯೂಸ್ ಮಾಡೋಣ ಅಂತ? ಅಂದ್ರೆ ಕಾನ್ಸೆಪ್ಟ್ ಚೆನ್ನಾಗಿತ್ತಾ, ಇಲ್ಲ ರೀಸನ್ ಏನು? ಕತೆ ಕೇಳಿದಾಗ ಹೌದು ಚೆನ್ನಾಗಿದೆ, ಮತ್ತು ಈಗಿನ ಯೂತ್ಗೆ ಇದು ಅವಶ್ಯಕತೆ ಅನ್ನಿಸ್ತು. ಸೊ ಹಾಗಾಗಿ ಮಾಡೋಣ ಅಂತ ಒಪ್ಕೊಂಡೆಮ್ಮ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸೂಪರ್. ಹೀರೋ ಹೀರೋಯಿನ್ ಕೂಡ ಇದ್ದಾರೆ. ಎಸ್, ಹೇಳಿ. ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಲೈಕ್ ಪ್ರೊಡ್ಯೂಸರ್ ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇಲ್ಲ ಪ್ರದೀಪ್ ಸರ್ ಜೊತೆ ಆಕ್ಟ್ ಮಾಡಿ? ಅಂದರೆ ತುಂಬಾನೇ ಒಂದು ಡಿಫ್ರೆಂಟ್ ಆದ ಒಂದು ಎಕ್ಸ್ಪೀರಿಯನ್ಸ್, ಅದೇ ಹೇಳಿದೆ ನಾನು ಆಲ್ರೆಡಿ. ಅಷ್ಟೊಂದು ಸ್ಟೂಡೆಂಟ್ಸ್ ಮಧ್ಯೆ ನಾನೇ ಒಂದು ಸ್ಟೂಡೆಂಟ್ ಥರನೇ ಫೀಲ್ ಮಾಡಿ ಆ್ಯಕ್ಟ್ ಮಾಡಿದ್ದು. ಸೊ ಐ ಥಿಂಕ್ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಎಕ್ಸ್ಪೀರಿಯನ್ಸ್. ನೀವು ಮೂವಿ ನೋಡಿದ್ರೆ ನೀವು ಎಂಜಾಯ್ ಮಾಡ್ತೀರಾ, ಖಂಡಿತ ಎಂಜಾಯ್ ಮಾಡ್ತೀರಾ. ಐ ಥಿಂಕ್ ಔಟ್ ಆಫ್ ಸಿಲೆಬಸ್ ಇಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಇನ್ ಮೈ ಕರಿಯರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೂಪರ್. ಇವಾಗ ಹೀರೋ ಹತ್ರ ಮಾತಾಡೋದಿದ್ಯಾ? ಮಾತಾಡ್ಬಿಡಿ ಒಂದು. ಅವರು ಸ್ಟೂಡೆಂಟ್ ಅನ್ಸ್ತಾರೆ ನನಗೆ. ಸ್ಟೂಡೆಂಟಾ ನೀವುನು? ನನಗೆ ಭಯ ಏನಾಗ್ತಿದೆ ಅಂದ್ರೆ ಯಾರು ಬೈದಿದ್ದು ಲೈವ್ ಅಲ್ಲಿ ಫೋನ್ ಮಾಡಿ ನಮಗೆ ಕ್ಲಾಸ್ ತಗೊಂತಾರ ಇಲ್ಲಿ ಸರಸ್ವತಿಗೆ ಟ್ಯೂಷನ್, ಲಕ್ಷ್ಮಿಗೆ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ನೀವು ಇವಾಗ ಹೇಳಿ, ಈ ಹೊಸ ಪ್ರತಿ ಒಂದು ಸ್ಟೆಪ್ಪಲ್ಲೂ ಇವ್ರು ಅವಾಗಲೇ ಹೇಳ್ದಂಗೆ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಪ್ರಯತ್ನ ಅನ್ನೋದು ಹೊಸದಾಗಿರ್ಬೇಕಲ್ವಾ? ಹೌದು, ಆಗ್ಲೇ ಜನಗಳಿಗೆ ಇಷ್ಟ ಆಗೋದು. ಒಂದೇ ರೀತಿ ಇದ್ರೆ ಜನಗಳಿಗೂ ಬೇಜಾರ, ಇದು ನೋಡಿದಿರಲ್ಲ, ಇದು ಮಾಡಿದಿರಲ್ಲ, ಈ ಥರದ್ದೆಲ್ಲ ಸುಮಾರು ಕೇಳಿದಿರಲ್ಲ, ಈ ಥರ ಇರುತ್ತೆ. ನಾನು ಒಂದು ಪ್ರೇಕ್ಷಕಳಾಗಿ ಅದನ್ನೇ ನನ್ಗೆ ಅನ್ಸೋದು. ಸೊ ಹೊಸ ಪ್ರಯತ್ನ ಅಲ್ವಾ, ಚೆನ್ನಾಗಿರತ್ತೆ ಅನ್ನೋದೊಂದು ಖುಷಿ ಇತ್ತು. ಓಕೆ, ಇವಾಗ ನೀವು ನಿರ್ಮಾಪಕರಾಗಿ ಒಂದು ಹೊಸ ಜರ್ನಿನ ಶುರು ಮಾಡಿದ್ದೀರಾ. ನೆಕ್ಸ್ಟ್ ಮುಂದಿನ ಹೊಸದಾಗಿ ಏನಾದ್ರು ಪ್ಲಾನ್ಗಳು ಇಟ್ಕೊಂಡಿದ್ದೀರಾ ಅಥವಾ ಏನು? ಸಾಕಷ್ಟಿದೆ. ಈಗ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀರಿ, ನೋಡೋಣ ಹೋಗ್ತಾ ಹೋಗ್ತಾ ಇನ್ ಯಾವ ರೀತಿ ನಮ್ಗೆ ಆ ದೇವರ ಅನುಕೂಲ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ಮುಂದೆ ಹೋಗ್ತೀವಿ. ಓಕೆ, ಸೂಪರ್. ನಾವು ಟ್ರೈಲರ್ ಅಲ್ಲಿ ಆಗಿರ್ಬೋದು, ಸಾಂಗ್ ಅಲ್ಲಿ ಆಗಿರ್ಬೋದು, ಒಂದು ಕಾಲೇಜು, ಒಂದು ಕ್ಯೂಟ್ ಲವ್ ಸ್ಟೋರಿ, ಈ ಥರದನ್ನ ನಮ್ಮ ಮೈಂಡಲ್ಲೇ ಒಂದು ನಮ್ಮದೇ ಆದ ಒಂದು ಸ್ಟೋರಿ ಕ್ರಿಯೇಟ್ ಆಗುತ್ತೆ. ಓಕೆನಾ? ಈ ಆ್ಯಕ್ಚುಲಿ ಈ ಔಟ್ ಆಫ್ ಸಿಲೆಬಸ್ ಅಂದರೆ ನಿಮ್ಮ ಪ್ರಕಾರ ಏನು? ನಿಮ್ಮ ಪ್ರಕಾರ ಅಂದರೆ ನಿಮ್ಮ ವ್ಯೂ ಅಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ಔಟ್ ಆಫ್ ಸಿಲೆಬಸ್ಸು ಆ್ಯಕ್ಚುಲಿ ನೀವು ಅವಲೇ ಮೇಡಮ್ಗೆ ಒಂದು ಪ್ರಶ್ನೆ ಕೇಳಿದ್ರೆ, ಆ ಕಾಲಕ್ಕೂ ಈ ಕಾಲಕ್ಕೂ ಕಾಲೇಜಲ್ಲಿ ಅಂದರೆ ಕಾಲ ಅಂದರೆ ಒಂದು 10 years ಇಂದ ಇದ್ರೆ ಏನಿರುತ್ತೆ ಅಂತ.
ನಾನು ಅವಾಗ ನಂಗೆ ಬಂದು ಅವಾಗ ಕನ್ನಡ ಇತ್ತು, ಇವತ್ತು ಕನ್ನಡ ಇಲ್ಲ ಕಾಲೇಜಲ್ಲಿ ಅಂತ ಹೇಳೋಣ ಅಂತ ಇದ್ದೆ. ಅದು ಒಂದು ಮನಸ್ಥಿತಿಗಳು, ಅದನ್ನ ಮೇಡಮ್ ಚೆನ್ನಾಗಿ ಹೇಳಿದ್ರು. ಎಲ್ಲೋ ಒಂದು ಯಾರನ್ನ ಭೇಟಿ ಮಾಡಬೇಕು ಆಪೋಸಿಟ್ ಜೆಂಡರ್ ಅವ್ರನ್ನ ಅಂದರೆ ಒಂದು ಅಕೇಶನ್ ಬೇಕಾಗಿತ್ತು. ಸೊ ಇವತ್ತು ಟೆಕ್ನಾಲಜಿಗೆ ಸ್ನ್ಯಾಪು. ಸೊ ಒಂದು ಮೇಯ್ನ್ ಲೈನು ಈ ಕಾಲದಲ್ಲಿ ಕಪಲ್ಸು ಅಥವಾ ಜನ ಹೆಂಗಿದ್ದಾರೆ ಅಂದರೆ, ಬೇಕಾದ್ರೆ ಯು ಕ್ಯಾನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್, ಈ ಥರ. ಅದು ಒಂದು ಮೇನ್ ಲೈನ್ ನನಗೆ ಟ್ರಿಗರ್ ಆಗಿದ್ದು, ಅದೊಂದು ದೊಡ್ಡ ಕೋಟ್ ಇದೆ ಹಂಗಂತ. ಸೊ ಈ ಲೆವೆಲ್ಗೆ ಪ್ರೈವಸಿ ಯಾವುದಕ್ಕೆ, ಮೊಬೈಲಿಗೆ ಬೇಕು, ನನಗೆ ಬೇಡ. ಈ ಥರ ಒಂದು ಪರಿಸ್ಥಿತಿಯವರೆಗೆ ಏನು ಕೆಟ್ಟರ್ ಮಾಡಬೇಕು, ಏನು ಹೇಳಕ್ ಕೊಡಬೇಕು. ಏನಂದರೆ ನಾವೇನು ಲೆಸನ್ ಮಾಡ್ತೀವಿ ಅಂತ ಯಾರು ಕರೆಯಲ್ಲ, ಯಾರು ಬರೋದು ಇಲ್ಲ ಸಿನಿಮಾಲ್ ಕಲಿಯೋಕ್ಕೆ. ಎಂಟರ್ಟೈನ್ಮೆಂಟ್ಗೆ ಬರ್ತಾರೆ. ಒಂದೊಳ್ಳೆ ಗಾಡಿ ಓಡಿಸೋ ಒಂದು ರನ್ನಿಂಗ್ ಚೇಸ್ ತೋರಿಸ್ತಾ ಇದೀವಿ, ಮಧ್ಯೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅದ್ರಲ್ಲಿ ಕಲ್ತ್ಕೊಂಡಿರ್ತಾರೆ. ಈ ಆಕ್ಸಿಡೆಂಟ್ ನಮ್ಗೆ ಆಗಬಾರ್ದು ಅಂತ. ಬಟ್ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಮನುಷ್ಯನು ಒಂದಲ್ಲ ಒಂದಕ್ಕೆ ರಿಲೇಟ್ ಮಾಡ್ಕೊತಾನೆ ಹೋಗ್ತಾನೆ. ಎಸ್ಪೆಷಲಿ ಜಸ್ಟ್ ಮ್ಯಾರಿಡ್ ಅವ್ರು ಬಂದರೆ, ಮದುವೆ ಆಗಿರೋರು ಬಂದರೆ, ನೋಡು ಅಂತ ಕೆಲವು ಸೀನಲ್ಲಿ ಗಂಡ ಹೆಂಡತಿಗೆ ಹೇಳ್ತಾಳೆ, ಕೆಲವು ಸೀನಲ್ಲಿ ಹೆಂಡತಿ ಗಂಡಗೆ ನೀನು ನೋಡು. ಈ ಥರದ್ದು ಒಂದು ತುಂಬಾ ಪ್ರಯತ್ನ ಪಟ್ಟು ಒಂದು ಮಾಡಿದೀವಿ. ನಿಮ್ಮ ಪ್ರಶ್ನೆ ಸ್ವಲ್ಪ ಡಿಬೇಟ್ ಅದೇ ಅನ್ಸುತ್ತೆ. ಇಲ್ಲ ಕರೆಕ್ಟ್. ಅಂದ್ರೆ ಅದೇ ನಾನು ಕೇಳಿದ್ದು, ಅಂದ್ರೆ ನಾವು ನೋಡಿರೋ ಹಾಗೆ ಟ್ರೈಲರ್ ಆಗಿರ್ಬೋದು, ಸಾಂಗ್ ಅಲ್ಲಿ ಲವ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಈ ಸ್ಟೋರಿನ ಬಿಲ್ಡ್ ಮಾಡ್ಕೋತೀವಿ. ನಿಮ್ ಪ್ರಕಾರ ಆ ಔಟ್ ಆಫ್ ಸಿಲೆಬಸ್ ಅಲ್ಲಿ ಏನಿದೆ ಅಂತ ನಮಗೂ ಸ್ವಲ್ಪ ಸೀಕ್ರೆಟ್ ಬಿಟ್ಕೊಟ್ರೆ. ಒಂದು ಎಕ್ಸ್ಕ್ಲೂಸಿವ್ ಡೈಲಾಗ್ ಹೇಳ್ತೀನಿ. ಪಬ್ಲಿಕ್ ಮ್ಯೂಸಿಕ್ ಅಲ್ಲಿ ಅಚ್ಯುತ್ ಸರ್ದು ಅವ್ರೊಂದು ಮಾತು ಹೇಳ್ತಾರೆ. ಆ ಕಾಲದಲ್ಲಿ 16-18ಕ್ಕೆ ಮದುವೆ ಮಾಡ್ಬಿಡೋರು, ಈ ಕಾಲದಲ್ಲಿ 25, 30, 40 ಆದ್ರೂ ಮದುವೆ ಆಗಲ್ಲ. ಸೊ ಲವ್ ಏನಕ್ಕೆ ಬೇಕು ಗೊತ್ತಾಯ್ತಾ ಅಂತಾರೆ. ಅವ್ರದ್ದು ಹೇಳಿದಾಗ ಸ್ಟ್ರಾಂಗ್ ಆಯ್ತು ಪ್ರದೀಪ್ ನಿನ್ ಡೈಲಾಗ್ಸ್. ನಾನು ಸರ್ ರಿಯಾಲಿಟಿ ಯಾಕೆ ಎಲ್ಲಿಲ್ದಿದ್ದು ಆಲ್ ಆಫ್ ಎ ಸಡನ್ ಇಷ್ಟೊಂದು ಲವ್ಗಳು, ಈ ಸಿಲ್ಲಿ ರೀಸನ್ಸು. ಈಗ ನಾನು ಮೊನ್ನೆ ಯಾವುದೋ ಇಂಟರ್ವ್ಯೂ ತುಂಬ ಒಂದು ಒಳ್ಳೆ ಅದ್ಭುತವಾದ ಪಾಯಿಂಟ್ ಹೇಳಿದೆ. ಪ್ರಾಬ್ಲಮ್ ರಿಲೇಷನ್ಶಿಪ್ ಇದ್ರೆ ಇಲ್ಲ ಚಿಕ್ಕ ಮಗು ಹತ್ರ ಹೇಳ್ಬೇಕಂತೆ, ಇಲ್ಲ ವಯಸ್ಸಾದವ್ರ ಹತ್ರ ಹೇಳ್ಬೇಕಂತೆ. ಈಗ ನಾವೇನಾದ್ರೂ ಹೋಗಿ ನಮ್ಮ ಸ್ಮಾರ್ಟ್ಫೋನ್ ಯುಗದಲ್ಲಿ ಇಲ್ಲದೆ ಇರೋರ ಹತ್ರ ಹೋಗಿ, ನನಗೂ ನನ್ನ ಗರ್ಲ್ ಫ್ರೆಂಡ್ಗೂ ಜಗಳ, ಯಾಕಪ್ಪ ಜಗಳ, ನಾನು ಸ್ನ್ಯಾಪ್ಚಾಟಲ್ಲಿ ಸ್ಟೋರಿಲಿ ಅವಳನ್ನ ಟ್ಯಾಗ್ ಮಾಡಿಲ್ಲ ಅಂದ್ರೆ ಅವ್ರು ಹೆಂಗ್ ನೋಡ್ತಾ ಇರ್ತಾರೆ ಗೊತ್ತಾ. ಇದೆಲ್ಲ ಒಂದು ಅದು ರಿಯಲ್ ಲೈಫ್ ಅದು. ಸೊ ಇದೊಂದು ಟೆಕ್ನಿಕ್ ನಾನು ಆಡಿಯನ್ಸ್ ಹತ್ರ ಶೇರ್ ಮಾಡಬೇಕಾಗಿತ್ತು. ಯಾವ್ದಾದ್ರು ಈ ಎಸ್ಪೆಷಲಿ PUC ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಈ ಥರ ಸಣ್ಣ ಪುಟ್ಟ ಮಾಡೋರಿಗೆ ಒಂದು ಈಗೋ ವಿಡಿಯೋ ಹೋಗಿ ನೋಡಿ. ಅದು ಆಲ್ಮೋಸ್ಟ್ ನನಗೊಂದು ತುಂಬ ಖುಷಿ ಕೊಡ್ತು. ಮೊನ್ನೆ ರೀಸೆಂಟಾಗಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಆ ವಿಡಿಯೋನ ಪ್ಲೇ ಮಾಡ್ತಾ ಇದ್ದಾರೆ. ಅದೇನೋ ಒಂಥರ ಚೆನ್ನಾಗಿ ಚಪ್ಪಾಳೆ ತರ್ತಾರೆ ಸರ್ ಮಕ್ಕಳು ಅಂತ. ಅದು ನಮ್ಗೆ ಗೊತ್ತಿಲ್ಲದೆ ಆಗಿದ್ದು. ಯಾರೋ ಅದನ್ನ ರೆಕಾರ್ಡ್ ಮಾಡಿ ಯಾರೋ ಕಳಿಸಿ ಅದು ನಮಗೆ ಬಂದಾಗ ಅವಾಗ ಖುಷಿ ಪಟ್ಟೆ. ಈಗಲೂ ಅಷ್ಟೇ, ನಾವು ಎಷ್ಟೊಂದು ಇಂಟರ್ವ್ಯೂಗೆ ನಾವು ಟೆಕ್ನಿಷಿಯನ್ಸ್ನ ಮುಂದೆ ಬಿಡ್ತಾ ಇದ್ವಿ. ಇದು ನಾನು ಕಲ್ತಿದ್ದು ಮ್ಯಾಮಿಂದ. ಯಾಕಂದ್ರೆ ಎಕ್ಸ್ಪೋಲ್ಲಿ ನೀವು ನೋಡಿರ್ತೀರಾ, ಮ್ಯಾಮ್ ನನ್ನ ಮುಂದೆ ಬಿಡ್ತಾರೆ. ನೀನು ಹೋಗು ಹೀರೋ, ನೀನು ಅಲ್ಲಿ ಕೊಡು, ನೀನು ಬರಬೇಕು, ನೀನು ಜನಕ್ಕೆ ಜಾಸ್ತಿ ಇದಾಗಬೇಕು ಅಂತ. ಇದರಿಂದ ನಾನೊಂದು ಲೀಡರ್ಶಿಪ್ ಕ್ವಾಲಿಟಿ ನಾನು ಕಲ್ತಿದ್ದು. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ನಮ್ಮ ಸಿನಿಮಾಲಿ ಕೋ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ ಅವ್ರಿಗೊಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಸ್ ಮಾಡಿಸ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹತ್ರ. ನೀವು ಹೇಳಿ ನಿಮ್ಮ ಜರ್ನಿ ಹೇಳಿ, ನಾನು ನೋಡೋದು ಇಲ್ಲ, ನಾನೇನು ಕಮೆಂಟು ಮಾಡಲ್ಲ, ನೀವು ಹೆದರ್ಕೊಂಬೇಡಿ, ಹಾನೆಸ್ಟಿ ಆಲ್ವೇಸ್ ವಿನ್ಸ್. ನಿಮ್ಗೇನು ಅನ್ಸುತ್ತೋ ಹೇಳಿ, ತಪ್ಪಾದ್ರೂ ಪರವಾಗಿಲ್ಲ ಹೇಳಿ ಅಂತ ಹೇಳಿ ಮೊನ್ನೆ ಒಂದು ಇಂಟರ್ವ್ಯೂ ಮಾಡಿಸಿದೆ. ತುಂಬ ಚೆನ್ನಾಗಿ ಅದಕ್ಕೂ ರೆಸ್ಪಾನ್ಸ್ ಬರ್ತಾ ಇದೆ. ಓಕೆ, ಟೆಕ್ನಿಷಿಯನ್ಸ್ನ ಮುಂದೆ ತರಬೇಕು, ಆವಾಗಲೇ ಚಿತ್ರರಂಗಕ್ಕೆ ಅಥವಾ ಸಿನಿಮಾಗೊಂದು ಪಾಸಿಟಿವ್ ಕ್ರೆಡಿಟ್ ಬರೋದು ಅಂತ. ಆಕ್ಚುಲಿ ಫೀಡ್ಬ್ಯಾಕ್ ಸಿಕ್ದಾಗ್ಲೇ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ನನ್ಗೆ ಅನ್ಕೊಂಡಿರೋ ಪ್ರಕಾರ. ನಿಜ ಅಲ್ವಾ? ಎಸ್, ಇದೇ ಡಿಸೆಂಬರ್ 27ಕ್ಕೆ ಶುಭ ಶುಕ್ರವಾರದಂದು ಮೂವಿ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಕೂಡ ಶುಭವಾಗಲಿ. ಆ್ಯಂಡ್ ಎಲ್ಲ ಕನ್ನಡಿಗರ ಪ್ರೀತಿ ನಿಮ್ಮದಾಗಲಿ. ಆ್ಯಂಡ್ ನೀವು ಮತ್ತೆ ಸಿಗುವಂತಾಗಲಿ. ಆ್ಯಂಡ್ ನಿಮ್ಮ ಮುಂದಿನ ನಡೆಗೆ ಶುಭವಾಗಲಿ ಅಂತ ಹೇಳ್ತಾ, ಇವಾಗ ನೀವು ಮೂವಿನ ಯಾಕೆ ಜನ ನೋಡಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ ನೀವು? ಒಂದು ಉತ್ತಮವಾದ ಎಂಟರ್ಟೈನ್ಮೆಂಟ್ ಮೊದಲಿಗೆ, ಇನ್ನೊಂದು 10,000 ಹೊಸ ಪ್ರತಿಭೆಗಳು, ಅದ್ರಲ್ಲಿ ತುಂಬ ಜನ ಅವರೇ ಇರ್ತಾರೆ. ಎರಡನೇದು. ಮೂರನೇದು, ಇವಾಗ ನಾನು ಆಲ್ಮೋಸ್ಟ್ ಒಂದು ಲಕ್ಷಾಂತರ ಮಕ್ಕಳು ಸ್ಪೀಚ್ ಸೆಮಿನಾರ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ ಅವ್ರು ಇವಾಗ ಕನೆಕ್ಟ್ ಆಗ್ತಾ ಇರ್ತಾರೆ, ಯಾಕಂದ್ರೆ ಮರ್ತು ಬಿಡ್ತಾರೆ ಬೇಗ. ಮಕ್ಕಳು ಮನ್ಸಂಗೆ ಅದು ಮರ್ತಿರ್ತಾರೆ. ಸೊ ಇವಾಗ ಇಂಟರ್ವ್ಯೂ ನೋಡ್ತಾ ಅವ್ರು ಅನ್ಕೊಂಡಿರ್ತಾರೆ ನಮ್ಮ ಕಾಲೇಜಿಗೆ ಬಂದಿದ್ರು ಅಂತ. ಅವತ್ತಿಗೆ ಅವ್ರು ನನಗೊಂದು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ, ಅವತ್ತಿಗೆ ಆ ವಿಡಿಯೋಸ್ ಶೇರ್ ಆಗಿರುತ್ತೆ. ಇವಾಗ ನಿಮ್ಮ ಚಾನಲ್ ಥ್ರೂ ಅವ್ರಿಗೆಲ್ಲ ನೆನಪಾಗುತ್ತೆ, ಓಕೆ ಇವ್ರು ಈ ಥರ ಒಂದು ವಿಚಾರವಂತರು. ಇನ್ನೊಂದು ವಿಚಾರಕ್ಕೋಸ್ಕರ ಯಾವತ್ತು ಸಿನಿಮಾ ನೋಡೋದು. ಕಮರ್ಷಿಯಲ್ಲು ಏನಾಗುತ್ತೆ, ಒಂದು ಕ್ಲೀಶೆ ಇವತ್ತು ಓಡ್ತಾ ಇಲ್ಲ. ಹೊಸಬ್ರು ಪ್ರಯತ್ನ ಅಂದಾಗ ನೀವು ಎಷ್ಟು ಫ್ರೆಶ್ ಆಗಿ ಮಾಡ್ತೀರಾ. ನಮಗೆ ಬಂದಿರೋ ಒಂದು ಫೀಡ್ಬ್ಯಾಕು, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಒಂದು ಸಿನಿಮಾ ಇದರಲ್ಲಿ ಕೆಪಾಸಿಟಿಲಿ ಎಷ್ಟು ಫ್ರೆಶ್ ಆಗಿ ಮಾಡ್ಬೋದು ಅಷ್ಟು ಫ್ರೆಶ್ ಆಗಿ ಮಾಡಿದ್ದೀರಾ. ಈ ಕಾಂಪ್ಲಿಮೆಂಟ್ ತೊಗೊಳ್ಳೋದು ತುಂಬ ರೇರು. ಓಕೆ, ತುಂಬ ಚೆನ್ನಾಗಿದೆ ಮ್ಯೂಸಿಕ್ಗೆ ಅಂತೂ ಅಲ್ಟಿಮೇಟ್ ರೆಸ್ಪಾನ್ಸ್ ಬಂದಿದೆ. ಕಂಟೆಂಟ್ ಫ್ರೆಶ್ ಅನ್ನೋದು, ಫ್ರೆಶ್ನೆಸ್ಗೆ ಅವತ್ತು ಬೆಲೆ ಇದೆ. ಸೊ ನಾವು 27th ರಿಲೀಸ್ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ 2 ಯೂನಿವರ್ಸಿಟಿಗೆ ಎಕ್ಸಾಮ್ಸ್ ಇದೆ. ಅದರಲ್ಲಿ 5,000 ಜನ ಟಿಕೆಟ್ ಆಲ್ರೆಡಿ ತೊಗೊಂಡಿದ್ದಾರೆ. ಇವಾಗ 6,500 ಏನೋ ಹತ್ರ ಹೋಗಿದೆ. ಇದು ಕಂಪ್ಲೀಟ್ ನಂಬಿಕೆ. ಓಕೆ, ಇವ್ರು ಇಲ್ಲಿ ಬಂದಿದ್ರು, ಇವರು ಸ್ಪೀಚ್ ಕೊಟ್ಟಿದ್ರು, ಇದಕ್ಕೆ ನಾನು ಇಷ್ಟು ಕನೆಕ್ಟ್ ಆಗಿದ್ದೆ.
ಕೆಲವು ಮೋಟಿವೇಶನ್ಗಳು ತುಂಬಾ ವರ್ಕ್ ಆಗಿದೆ ಕೆಲವ್ರ ಲೈಫಲ್ಲಿ, ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವರು ಹಾಗೆ ತಗೋತಾರೆ. ಅವರೆಲ್ಲ ನನ್ನ ನಂಬ್ಕೊಂಡು ಇವತ್ತು ತಗೊಂಡಿದ್ದಾರೆ. ಅವ್ರಿಗೆಲ್ಲ ಅವ್ರು 2ನೇ ತಾರೀಕು 3ನೇ ತಾರೀಕು ಎಕ್ಸಾಮ್ ಮುಗಿಯುತ್ತೆ, ತುಂಬಾ ಇನ್ಬಾಕ್ಸ್ ಬರ್ತಾ ಇದೆ ನನಗೆ, ಅದಾದ್ಮೇಲೆ ನೋಡ್ತಾರೆ. ಬಟ್ ಇದು ನೋಡಿದ್ರೆ ನಾನು ಮಿನಿಮಮ್ ಗ್ಯಾರಂಟಿ ಅಂತ ಏನು ಹೇಳ್ತೀವಿ, 2 ಅವರ್ 20 ನಿಮಿಷಕ್ಕೆ ಟೈಮ್ ವೇಸ್ಟ್ ಇಲ್ಲ ಬಿಡು, ಏನೋ ಒಂದು ಇತ್ತು ಸಿನಿಮಾಲಿ ಅನ್ನೋ ಒಂದು ಮಿನಿಮಮ್ ಗ್ಯಾರಂಟಿ ಅಂತೂ ಇದೆ. ಎಕ್ಸಾಜುರೇಷನ್ ಹೈಪು ಅದು ಜನ ಹೇಳ್ಬೇಕು, ಬಟ್ ಮಿನಿಮಮ್ ಗ್ಯಾರಂಟಿ ಅಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಕೊಡ್ತೀರಾ ಮ್ಯಾಮ್? ನೀವು ಜನರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ, ಯಾಕೆ ಈ ಮೂವಿ ನೋಡಬೇಕು? ಈಗಿನ ಕಾಲದ ಮಕ್ಕಳು ಕಾಲೇಜಿಂದ ಹೊರಗೆ ಬಂದರೆ ಜೀವನ ಹೇಗಿರುತ್ತೆ, ಆ ಫಿಲಮ್ ನೋಡಿದಾಗ ಹೌದು ಈ ಇನ್ಸಿಡೆಂಟ್ ನನ್ನ ಪಕ್ಕದಲ್ಲಿ ಆಯಿತು, ಇಲ್ಲಿ ಎಲ್ಲೋ ಕೇಳಿದ್ದೀನಿ ಈ ಕತೆ, ಯಾರೋ ಜೀವನದಲ್ಲಿ ಈ ಕತೆ ಈ ಇನ್ಸಿಡೆಂಟ್ ಆಗಿದೆ ಅನ್ನೋದೊಂದು ಆ ಮಕ್ಕಳಿಗೆ ಅರಿವಾಗತ್ತೆ. ಸೊ ಮಕ್ಕಳು ಕಲಿಬೇಕಾಗಿರೋದು ತುಂಬ ಇದೆ ಇದರಲ್ಲಿ. ಈ ಫಿಲಮ್ ನೋಡಿದ್ರೆ ಹೌದು ನಾವು ಹೀಗಿರಬೇಕಾಗತ್ತೆ ಅಂತ ಅರ್ಥ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ಖಂಡಿತವಾಗಿ 27th ಖಂಡಿತವಾಗಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನಮ್ಮ ಫಿಲಮ್ನ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಸೂಪರ್, ಥ್ಯಾಂಕ್ ಯು. ಆ್ಯಂಡ್ ನೀವು ಕ್ಯೂಟ್ ಆಗಿರುವಂತಹ ಹರ್ಷಿಕಾ ಅವರು, ಅಶ್ವಿತ್ ಅವರು ಹೇಳಿ, ರಿತಿಕಾ ಅವರು ಹೇಳಿ. ಅವ್ರದ್ದು ಇನ್ನೊಂದೇನು ಹೀರೋಯಿನ್ಗಳಿಗೆ ಯಾಕಂಗೆ ಆಗುತ್ತೆ ಅಂದ್ರೆ ನನಗೂ ಆಗಿತ್ತು, ಅವರೆಲ್ಲ ಸಿನಿಮಾಲ್ ಬೇರೆ ಬೇರೆ ಹೆಸರು ಇಟ್ಕೋತಾರಲ್ಲ, ಒಟ್ಟಲ್ಲಿ ಅವ್ರ ಕ್ಯೂಟ್ನೆಸ್ ಮಾತ್ರ ಓವರ್ಲೋಡ್ ಆಗ್ಬಿಟ್ಟಿದೆ, ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ನಾನು ಫಸ್ಟ್ ಇವ್ರನ್ನ ವೆಲ್ಕಮ್ ಮಾಡ್ತೇನೆ ಹೇಳ್ಬಿಟ್ಟು ಪ್ರೀತಿ ಆಗುತ್ತೆ ನೀವು ನೋಡಿದ ತಕ್ಷಣ. ಓಕೆ, ಇವಾಗ ಹೇಳಿ ಯಾಕೆ ಮೂವಿನ ಜನ ನೋಡ್ಬೇಕು? ಅಂದರೆ ಟೈಟಲಲ್ಲೇ ಇದೆ ಔಟ್ ಆಫ್ ಸಿಲೆಬಸ್ ಅಂತ. ಸೊ ನಮ್ಮ ಸಿನಿಮಾ ಔಟ್ ಆಫ್ ಸಿಲೆಬಸ್, ಸೊ ಡೈಲಿ ಸಿಲೆಬಸ್ಸಲ್ಲಿರೋ ಸಿನಿಮಾ ಅಲ್ಲ ಇದು, ನಿಜವಾಗ್ಲೂ ಇಟ್ ಇಸ್ ಔಟ್ ಆಫ್ ಸಿಲೆಬಸ್. ಬಿಕಾಸ್ ಟೇಕಿಂಗ್ ವೈಸ್ ಇಂದ ನೋಡಿದ್ರೇನೆ ಆ ಒಂದು ರಿಚ್ನೆಸ್ ಕಾಣಿಸುತ್ತೆ ನಿಮಗೆ ಸ್ಕ್ರೀನಲ್ಲಿ. ಸೊ ಆ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೇನೆ ಆ ಒಂದು ಫೀಲ್ ಕೊಡುತ್ತೆ ಮೂವಿ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ಈ ಮೂವಿನ ಥಿಯೇಟ್ರಲ್ಲೇ ನೋಡಿ. 27th ಡಿಸೆಂಬರ್ ಔಟ್ ಆಫ್ ಸಿಲೆಬಸ್ ರಿಲೀಸ್ ಆಗ್ತಿದೆ. ಆ್ಯಂಡ್ ಖಂಡಿತ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಕನೆಕ್ಟ್ ಮಾಡ್ಕೋತೀರಾ. ಆ್ಯಂಡ್ ಲೈಕ್ ನಮ್ಮ ಪ್ರದೀಪ್ ಅವ್ರು ಹೇಳಿದ್ರು, ಲೈಕ್ ಈ ಸೀನ್ ನೋಡಿದ್ರೆ ಹೌದು ನೀನು ಅಂತ ತೋರಿಸ್ತಾರೆ. ಸೊ ಆ ಥರ ಕನೆಕ್ಟ್ ಆಗ್ತಾರೆ ಜನರು. ಆ್ಯಂಡ್ ತುಂಬಾ ಕಲಿಬೇಕಾಗಿರೋ ಇದೆ ಮೂವಿನಲ್ಲಿ, ನಮ್ಮ ವಿಜಯ್ ಕಲಾ ಮ್ಯಾಮ್ ಹೇಳಿದ್ರು. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಲ್ಲಿ ಹೋಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿ. ಎಸ್, ಯಾರು ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ನಮ್ಮ ಪ್ರೀತಿಯ ವೀಕ್ಷಕರಿದ್ದಾರೆ, ನಮ್ಮ ಕನ್ನಡಿಗರಿದ್ದಾರೆ. ಎಸ್, ನೀವು ಕೂಡ ಹೌದು, ಅದನ್ನ ಕರೆಕ್ಟು. ಇವಾಗ ನಾನು ನೆನ್ಪಿಟ್ಕೊಂಡಿದ್ದೆ, ನಾನೇ ಮರ್ತಿದ್ದೀನಿ, ಹೇಳಲೇಬೇಕು. ನಾನು ಒಂದ್ಸರಿ ಹೇಳ್ಬಿಡ್ತೀನಿ, ಯಾರು ಕೂಡ ಮಿಸ್ ಮಾಡ್ದೇನೆ ಡಿಸೆಂಬರ್ 27ನೇ ತಾರೀಕು ಶುಕ್ರವಾರ ನೀವು ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಫ್ಯಾಮಿಲಿ, ಅಕ್ಕಪಕ್ಕದ ಮನೆಯವರು ಎಲ್ಲರನ್ನೂ ಕರ್ಕೊಂಡೋಗಿ ಮೂವಿ ನೋಡಿ ಎಂಜಾಯ್ ಮಾಡಿ. ಅಂಡ್ ಕೊನೆಯದಾಗಿ ಅದ್ರಲ್ಲಿ ಕೂಡ ಬರುತ್ತೆ ಏನು, ಔಟ್ ಆಫ್ ಸಿಲೆಬಸ್ ಅಟೆಂಡೆನ್ಸ್ ಕಂಪಲ್ಸರಿ. ಎಲ್ಲರ ಅಟೆಂಡೆನ್ಸ್ ಕಂಪಲ್ಸರಿ ಆಗಿರ್ಬೇಕು, ಶಾರ್ಟೇಜ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದು ಇನ್ನೊಂದು ನಿಮ್ಗೊಂದು ಹಳೆ ಜೋಕ್ ಇದೆ, ಪಿಚಾಚಿ ಇನ್ನ ಬೆಲ್ಲು ಹೊಡಿತೀವಿ ಅಂತ. ಅದೊಂದು ಅಟೆಂಡೆನ್ಸ್ ಕಂಪಲ್ಸರಿ ಅಂದ್ರೆ ಸ್ಟೂಡೆಂಟ್ಸ್ ಒಂದು ಅಭ್ಯಾಸ ಆಗಿರುತ್ತೆ. ಕರೆಕ್ಟ್, ಅದಕ್ಕೆ ನಾವು ಅಟೆಂಡೆನ್ಸ್ ಕಂಪಲ್ಸರಿ. ಓಕೆ, ಸೂಪರ್. ನಿಮ್ಮ ಈ ಟೈಮ್ ನಮ್ಮ ಜೊತೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮತ್ತೆ ಸಿಗುವಂತಾಗ್ಲಿ ಅಂತ ಹೇಳ್ತಾ, ಸೊ ನೋಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್ ಅಂಡ್ ಟೇಕ್ ಕೇರ್, ಟಾಟಾ ಬಾಯ್.